ಉನ್ನಾವ್ ಅತ್ಯಾಚಾರ ಪ್ರಕರಣ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ಗೆ ಜಾಮೀನು ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ. ಜೈಲಿನಲ್ಲೇ ಮುಂದುವರೆಯಲಿರುವ ಅಪರಾಧಿ. ಡೆಹ್ರಾಡೂನ್ನಲ್ಲಿ ತ್ರಿಪುರ ವಿದ್ಯಾರ್ಥಿ ಹತ್ಯೆ ಪ್ರಕರಣ ದ್ವೇಷಪೂರಿತವಾದ ಭಯಾನಕ ಕೃತ್ಯ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಿಡಿ. ಕಾಸರಗೋಡು ಬೇಕಲ ಬೀಚ್ ಫೆಸ್ಟಿವಲ್ನಲ್ಲಿ ನೂಕುನುಗ್ಗಲು, ಓರ್ವ ಸಾವು, ಮಕ್ಕಳು ಸೇರಿ 15ಕ್ಕೂ ಅಧಿಕ ಮಂದಿಗೆ ಗಾಯ. 16 ವರ್ಷದ ಶಿವಾನಂದ ಮೃತ ವ್ಯಕ್ತಿ. ಬೆಂಗಳೂರು ಹೊರವಲಯದಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ, ಕರ್ತವ್ಯ ಲೋಪದಡಿ 3 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್. ಅಮಾನತುಗೊಂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಸ್ಥಾನಕ್ಕೆ ಪ್ರಭಾರಿಗಳ ನೇಮಕ. ಹೊಸ ವರ್ಷ ಸಂಭ್ರಮಾಚರಣೆ, ಕಿಡಿಕೇಡಿತನ ಮಾಡುವ ಪುಂಡರ ವಿರುದ್ಧ ಕಠಿಣ ಕ್ರಮ. ಬೆಂಗಳೂರಿನ 50 ಮೇಲ್ಸೇತುವೆ ಬಂದ್, ಏರ್ಪೋರ್ಟ್ ರಸ್ತೆ, ಫ್ಲೈಓವರ್, ನೈಸ್ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯ, ಮಾನವೀಯ ನೆಲೆಯಲ್ಲಿ ಅರ್ಹರಿಗೆ ಮನೆಗಳ ನಿರ್ಮಾಣ, ಸಿಎಂ ಸಿದ್ದರಾಮಯ್ಯ ಭರವಸೆ. ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಖಲೀದಾ ಜಿಯಾ ನಿಧನ. 80ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ. ಮಗ ಮರಳುತ್ತಿದ್ದಂತೆ ಉಸಿರು ನಿಲ್ಲಿಸಿದ ಬಿಎನ್ಪಿ ನಾಯಕ್. ವೃದ್ಧರ ವಸತಿ ಗೃಹದಲ್ಲಿ ಬೆಂಕಿ ಅವಘಡ, 16 ಮಂದಿ ಸಜೀವ ದಹನ. ಇಂಡೋನೇಷ್ಯಾ ಮನಾಡಾದಲ್ಲಿ ನಡೆದ ದುರ್ಘಟನೆ. ಇಸ್ರೇಲ್ ಸೇನಾ ಕಾರ್ಯಾಚರಣೆ, ಸಶಸ್ತ್ರ ವಿಭಾಗದ ವಕ್ತಾರ ಅಬು ಬೈದಾ ಮೃತ್ಯು. ಫಲಸ್ತೀನ ಸಂಘಟನೆ ಹಮಾಸ್ ಅಧಿಕೃತ ಮಾಹಿತಿ. ಮುಂದಿನ ವರ್ಷದ ಫಿಫಾ ಪ್ರಶಸ್ತಿ ಪ್ರದಾನ ಸಮಾರಂಭ ದುಬೈಯಲ್ಲಿ ಆಯೋಜನೆ. ವಿಶ್ವ ಕ್ರೀಡಾ ಶೃಂಗಸಭೆಯಲ್ಲಿ ಫಿಫಾ ಅಧ್ಯಕ್ಷ ಇನ್ಫ್ಯಾಂಟಿನೋ ಹೇಳಿಕೆ.